ಭಕ್ತಿ, ನಂಬಿಕೆ ಮತ್ತು ಸತ್ಯ ಜೀವನ ನಡೆಸಿದರೆ ದೈವಾನುಗ್ರಹವು ಸದಾ ನಮ್ಮೊಡನೆ ಇರುತ್ತದೆ. ಓಂ ನಮಃ ಶಿವಾಯ. ಶಿವರಾತ್ರಿಯ ಪವಿತ್ರ ರಾತ್ರಿ. ಗ್ರಾಮದ ಸಣ್ಣ ದೇವಾಲಯದ ಗಂಟೆಗಳು ಮೃದುವಾಗಿ ಮೊಳಗುತ್ತಿದ್ದವು. ಭಕ್ತರ ಹೃದಯಗಳಲ್ಲಿ ಭಕ್ತಿ ಹೊಳೆ ಹರಿಯುತ್ತಿತ್ತು. ಆ ರಾತ್ರಿ ವಿಶೇಷವಾಗಿ ಸ್ಮರಣೀಯವಾಗಿತ್ತು, ಏಕೆಂದರೆ ಅದು ನಿಜ ಶರಣ ಅಂಬಿಗರ ಚೌಡಯ್ಯ ಅವರ ಜೀವನದ ಒಂದು ಅದ್ಭುತ ಘಟನೆಗೆ ಸಾಕ್ಷಿಯಾಗಿತ್ತು. ಅಂಬಿಗರ ಚೌಡಯ್ಯನು ಶಿವಭಕ್ತರಲ್ಲಿ ಅಗ್ರಗಣ್ಯ. ಅವನು ದೋಣಿ ಓಡಿಸುವ ಕೆಲಸ ಮಾಡುತ್ತಿದ್ದರೂ ಮನಸ್ಸಿನಲ್ಲಿ ಸದಾ ಪರಮಶಿವನ ಧ್ಯಾನದಲ್ಲೇ ಇರುತ್ತಿದ್ದ. ಶಿವರಾತ್ರಿಯ ದಿನ ಉಪವಾಸವಿದ್ದು ರಾತ್ರಿಯಿಡೀ ಜಾಗರಣೆ ಮಾಡಿ ಓಂ ನಮಃ ಶಿವಾಯ ಎಂದು ಜಪಿಸುತ್ತಿದ್ದ. ಆ ವರ್ಷ ಮಳೆ ತುಂಬ ಸುರಿಯಿತು. ನದಿ ಉಕ್ಕಿ ಹರಿಯುತ್ತಿತ್ತು. ಆ ನದಿಯನ್ನು ದಾಟಬೇಕೆಂದು ಕೆಲ ಯಾತ್ರಿಕರು ಬಂದರು. ಆದರೆ ಅಷ್ಟು ಭೀಕರ ಪ್ರವಾಹದಲ್ಲಿ ಯಾರೂ ದೋಣಿ ಓಡಿಸಲು ಧೈರ್ಯಪಡಲಿಲ್ಲ. ಅಂಬಿಗರ ಚೌಡಯ್ಯ ಮಾತ್ರ ತನ್ನ ಮನಸ್ಸಿನಲ್ಲಿ ನನ್ನೊಡನೆ ಶಿವ ಇದ್ದಾನೆ ಎಂದು ಭರವಸೆ ಇಟ್ಟು ದೋಣಿಯನ್ನು ನೀರಿಗೆ ಇಳಿಸಿದ. ಅವನು ಕಣ್ಣು ಮುಚ್ಚಿ ಶಿವನನ್ನು ಪ್ರಾರ್ಥಿಸಿದ, ಪ್ರಭು, ಈ ಭಕ್ತರನ್ನು ಸುರಕ್ಷಿತವಾಗಿ ದಡಕ್ಕೆ ತಲುಪಿಸು. ಅದ್ಭುತ! ಭಾರೀ ಪ್ರವಾಹದ ಮಧ್ಯೆ ದೋಣಿ ಎಲ್ಲಿ ಅಲುಗಾಡಲಿಲ್ಲ. ಮಳೆ ನಿಂತಂತಾಯಿತು. ಆಕಾಶದಲ್ಲಿ ಚಂದ್ರನು ಮೋಡಗಳ ನಡುವೆ ಮೂಡಿಬಂದ. ಯಾತ್ರಿಕರು ಆಶ್ಚರ್ಯದಿಂದ ನೋಡಿದರು. ದೋಣಿಯ ಮುಂಭಾಗದಲ್ಲಿ ಒಂದು ಪ್ರಕಾಶಮಾನ ರೂಪ ಕಾಣಿಸಿಕೊಂಡಿತು. ಅದು ಸ್ವಯಂ ಮಹಾದೇವನೇ. ಅಂಬಿಗರ ಚೌಡಯ್ಯನು ತಲೆಬಾಗಿ ಕಣ್ಣೀರಿನಿಂದ ಹೇಳಿದರು, ನೀನೇ ನನ್ನ ನಂಬಿಕೆ, ನೀನೇ ನನ್ನ ಜೀವ. ಕ್ಷಣಾರ್ಧದಲ್ಲಿ ಆ ರೂಪ ಅಂತರ್ಧಾನವಾಯಿತು. ದೋಣಿ ಸುಲಭವಾಗಿ ದಡ ತಲುಪಿತು. ಯಾತ್ರಿಕರು ಸುರಕ್ಷಿತವಾಗಿ ಇಳಿದರು. ಎಲ್ಲರೂ ಅಂಬಿಗರ ಚೌಡಯ್ಯನ ಭಕ್ತಿಯನ್ನು ಹೊಗಳಿದರು. ಆ ಶಿವರಾತ್ರಿಯ ರಾತ್ರಿ ಭಕ್ತಿಯ ಶಕ್ತಿ ಎಷ್ಟು ಮಹತ್ತರವೆಂಬುದನ್ನು ಗ್ರಾಮಸ್ಥರು ಅರಿತುಕೊಂಡರು. ಸತ್ಯಭಕ್ತಿ ಇದ್ದರೆ ಶಿವನು ಯಾವಾಗಲೂ ತನ್ನ ಭಕ್ತರ ಜೊತೆಗೇ ಇರುತ್ತಾನೆ ಎಂಬ ನಂಬಿಕೆ ಮತ್ತಷ್ಟು ಗಟ್ಟಿಯಾಯಿತು.